कर्नाटक दलित संघर्ष समिति भीमावाद बिदर ने सरकारी तालुका हॉस्पिटल औराद में काम कर रहे डॉक्टर सोमशेखर सोलापुरे के खिलाफ कानूनी कार्रवाई करने के लिए डिस्ट्रिक्ट मजिस्ट्रेट को अर्जी दी है। अर्जी में आरोप लगाया गया है कि प्राइवेट पर्यायवी हॉस्पिटल में सर्जरी करते समय उनकी लापरवाही की वजह से मरीज को गंभीर हेल्थ प्रॉब्लम हुई। अर्जी में बताया गया है कि भालकी तालुके के तुगांव ग्राम के राजकुमार ने अपनी बहन श्वेता की 24 मई 2026 को बच्चेदानी की प्रॉब्लम की वजह से बिदर के पर्यायवी हॉस्पिटल में सर्जरी करवाई थी। उन्होंने आरोप लगाया कि सर्जरी के दौरान डॉक्टर की लापरवाही की वजह से बड़ी आंत जिससे मल निकलता है ब्लॉक हो गई, जिससे बाद में पेट में तेज़ दर्द और उल्टी जैसी गंभीर दिक्कतें हुई। हॉस्पिटल से डिस्चार्ज होने के बाद जब हेल्थ प्रॉब्लम बनी रही तो जब वो दोबारा पर्यायवी हॉस्पिटल गए तो डॉक्टर मौजूद नहीं थे। स्कैन के बाद उन्हें गैस की प्रॉब्लम बताकर भेज दिया गया। अर्जी में कहा गया है कि बाद में उन्हें 6 जून को दूसरे हॉस्पिटल में भर्ती कराया गया और 8 जून को जब उनकी जांच हुई तो उनकी बड़ी आंत में रुकावट का इलाज किया गया। अर्जी में कहा गया है कि डॉक्टर की लापरवाही की वजह से उन्हें लाखों रुपये देने पड़े हैं। अर्जी में मांग की गई है कि सही जांच की जाए और डॉक्टर सोमशेखर सोलापुरे जो सरकारी डॉक्टर हैं लेकिन प्राइवेट हॉस्पिटल में काम कर रहे हैं और डिस्ट्रिक्ट हेल्थ ऑफिसर के खिलाफ कानूनी कार्रवाई की जाए। इस मौके पर राजकुमार समेत कई लोग उपस्थित थे। इस मौके पर कर्नाटक दलित संघर्ष समिति भीमावाद के डिस्ट्रिक्ट प्रेसिडेंट कल्याणराव भोसले और दूसरे लोगों ने मीडिया से बात की। केपी न्यूज़ के कैमरामैन पपुराज का कवरेज। ಶ್ವೇತಾ ನಾವು ತೂಗಿದಾರ್ರಿ ಆಕಿ ಕೊಟ್ಟಿನೂರು ಗಂಡನ ಮನೆ ಎದಲಪುರು ಅಲ್ಲಿ ಗಂಡ ಅವು ಸರಿಯಾಗಿ ನೋಡ್ಕೊಂಬರ್ಲಕ್ ಇಲ್ಲಿ ತವ್ರ ಮನೆಗೆ ಬಂದು ಹೋದೆವು। ಇಲ್ಲಿಂದ ಆಕಿಗೆ ಅದು ಆಪರೇಷನ್ ಪ್ರಾಬ್ಲಮ್ ಅದ ಅಂದ್ರೆ ಆಪರೇಷನ್ ಮಾಡ್ಲಕ್ಕ ಕರ್ಕೊಂಡು ಹೋದೆವು। ಗರ್ಭಕೋಶದ ಆಪರೇಷನ್ ತೆಗಿಯೋ ಟೈಮ್ನಾಗ ಅವ್ರ ಏನಾರ ಅದು ಸಂಡಸ್ ಪೈಪ್ ಯಾಕೆ ಮಾಡ್ಯಾರ ಮಾಡಿದ ಮರ್ದಿನ ಹೊಟ್ಟಿ ಈ ಕಡೆ ಸೈಡಿಗೆ ನೈಸ್ಲತ್ತ ಸರ್ ಇದು ಈ ಕಡೆ ಹೊಟ್ಟಿ ನಂಗೆ ಒಟ್ಟು ಗಾಳಿ ಬರ್ಲುಂಟದ ಏನಿಲ್ಲ ಅಂದ್ರೆ ನೋಡಮ್ಮ ನಾ ಆಪರೇಷನ್ ಇಲ್ಲಿ ಮಾಡಿದೆ ನೀನು ಇಲ್ಲಿ ಹೊಟ್ಟಿನ ಇಲ್ಲತ್ರ ಇದಕ್ಕೆ ನನ್ಗೆ ಸಂಬಂಧ ಇಲ್ಲ ಅಂತ ಹೇಳಿ ಅವ್ರು ಹೋಗೋದು ಒಂದು ಆಪರೇಷನ್ ಮಾಡಿನ ತಿರ್ಗಿಸಿ ಆಕಿ ಮನೆ ಬರೋ ಟೈಮಿನಿಗೆ ಒಂದ್ಸಲ ಬಂದು ನೋಡಿದ್ರಿ ಅದಕ್ಕೆ ಹೋದ್ರೆ ಅಷ್ಟೇ ಹೇಳ್ಯಾರ। ಮತ್ತು 2 ದಿನ ಬಾದ್ ಟಾಕಿ ತೆಕ್ಕೊಳಕ್ ಹೋಗ್ಬಂದು 2 ದಿನ ಬಾದ್ ಮತ್ತೆ ಹೋದೆವು। ಹೊಟ್ಟಿ ಉಬ್ಬಿ ತಕ್ಲೀಫಿ ಆಕಿಗೆ ಅಂದ್ರೆ ಒಟ್ಟು ಭೂಮಿ ಮೇಲೆ ಜಾಗ ಕೊಡಲ್ಲಪ್ಲೆ ಒಟ್ಟು ತಕ್ಲೀಫಿ ಆಕಿನ ಹೊಟ್ಟಿ ಉಬ್ಬು ಹಿಂಗಾಗೋಯ್ತು। ಇಲ್ಲ ಬೀದರ್ಕ್ ಇಲ್ಲಿ ತಂದಿದ್ದೇವ್ರಿ ಪ್ರೈವೇಟ್ ಹಾಸ್ಪಿಟಲ್ಗೆ ತಂದಿದ್ದೇವು, ಅಲ್ಲಿ ಆ ಕಡೆ ಇಲ್ಲಿ ಬಿ ಒಯ್ದಿದ್ದಿಲ್ಲ। ಅಲ್ಲಿ ತಂದ್ರೆ ಅಲ್ಲಿ ಬೇರೆ ದವಾಖಾನಿಗೆ ಹೋದ್ರೆ ಇದನ್ನ ಹಿಡ್ದಿಲ್ಲ ನಾ ಸರಿಯಾಗೆ ಮಾಡಿದೆ ಇದು ಎಲ್ಲಿ ಬಿ ನೋಡ್ಕೊರ ಅಂತ ಹೇಳಿ ನಿಂಬಲ್ ತಂದ್ರೆ ನನ್ನ ಮಗಳು ಹೊಟ್ಟೆ ಉಬ್ಬ್ಯದ ಆಕಿ ಒಟ್ಟು ಗಾಳಿ ಬರ್ಲೋಗ್ಯದ ಅಂತ ಅಂದ್ರೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಾ ಅಮ್ಮ ಅಂದ್ರೆ ಮತ್ತೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ ಬಂದೆವು। ಮಾಡಿದ್ಮೇಲೆ ಇದು ಪೇಪರ್ ಎಲ್ಲಿ ಬಿ ತೋರ್ಸು ಯಾವ ಡಾಕ್ಟರ್ ಬಿ ಇದು ನಾರ್ಮಲ್ ಹೇಳ್ತದ ಅಂತ ಹೇಳಿ ಮತ್ತೆ ಅದು ನಮ್ಗೆ ಇದು ಮಾಡಿಂದ ಕಳ್ಸಿಕೊಟ್ರು। ಬಂದ್ಮೇಲೆ ಹಿಡಿ ಅಂದ್ರೆ ಅವ್ರು ಹಿಡ್ಲತ್ತಾ ಇರ್ಲಿಲ್ಲ, ನಾ ಎಲ್ಲ ಕರೆಕ್ಟೇ ಮಾಡಿದೆ ಇದಕ್ಕೆ ನನ್ಗೆ ಸಂಬಂಧ ಇಲ್ಲ ಅಂತ ಹಾರ್ಸೊಳ್ಳೆತಾರ ಸರ್ ಅವ್ರು। ಈಗ ನನ್ನ ಮಗಳಿಗೆ ನ್ಯಾಯ ಸಿಗ್ಬೇಕು, ಆಕಿಗೆ ಇನ್ನ ಕುಂತ ಹೇಳಕ್ ಬರಲ್ಲ ಸರ್। ಆಕಿಗೆ ಒಟ್ಟು ತಕ್ಲೀಫಿ ಅದ, 2 ಮಕ್ಳು ಅವ, ವರ್ಷಿಂದ ಒಂದದ 2-3 ವರ್ಷದಿಂದ ಒಂದದ। ಅದಕ್ಕೆ ಏಟ್ರ ಈಗ ಸುಮ್ಮನೆ ಆಕಿಗೆ ಮನೆ ಕುಂತ ಹೇಳಕ್ ನಾವು ಮಾಡಾಕ್ಲಕ್ ನಾವು ಕೂಲಿ ಮಾಡ್ಬರಿದ್ದೇವೆ। ಆಕಿಗೆ ಒಳ್ಳೆ ಈಗ 2-3 ಲಕ್ಷ ರೂಪಾಯಿ ಹಾಕ್ದೇವು ಅಲ್ಲಿಂದ ಆರೋಗ್ಯ ಹಾಸ್ಪಿಟಲ್ಗೆ ಹೋಯ್ದೆವು। ಅಲ್ಲಿ ಹೋದ್ರೆ ಅಲ್ಲಿ ಆಪರೇಷನ್ ಮಾಡಿದ್ರೆ ಅವ್ರು ದುನಿಯಾದನ್ನ ರೊಕ್ಕ ಮಾಡಿದ್ರು ಬಿ ನನ್ನ ಮಗಳು ಉಳ್ಸ್ಯಾರ ಅವ್ರಿಗೆ ಆ ಡಾಕ್ಟರ್ಗೆ ನಾವು ಅಂಬಲ್ಲ ಖರೆ ಇವ್ರು ಡಾಕ್ಟರ್ ಎಟ್ಟಿಟ್ಟು ನಮಗೆ ದೂಸರ ಕೆಪಿ ಹೋದ್ರೆ ಬಿ ನಮ್ಗೆ ಅಲ್ಲಿ ದವಾಖಾನೆ ತರಗೊಟ್ಟಿಲ್ಲ ಸಿಸ್ಟರ್ಗಳು। ಎಲ್ಲರಿಗೆ ಹಂಗೆ ಆಯ್ತದಮ್ಮ ಹೋಗಿ ಎಲ್ಲರಿಗೆ ಹಂಗೆ ಆಯ್ತದ ಅಂತ ಹೇಳಿ ಅವ್ರು ದವಾಖಾನೆ ಸಮಿತಿ ತಕೊಂಡಿಲ್ಲ। ಸಿಟ್ಟಿಗೆ ಬಂದ್ರೆ ನೀವು ಈ ದವಾಖಾನಿಗೆ ನಮ್ಗೆ ಮಗಳಿಗೆ ಜೀವನೇ ಹೋಯ್ತು ಅಂದ್ರೆ ನಿಮ್ಗೆ ಇದು ಮಾಡ್ತಾ ಅಂದ್ರೆ ಆಗ ಒಂದು ಗುಲ್ಕಸ್ ಹಚ್ಚಿ ನೀ ಎಲ್ಲಿ ಬಿ ಒಯ್ಯಮ್ಮ ಅಂತ ಹೇಳಿ ಕಳ್ಸಿಕೊಟ್ರ ಅವ್ರ ಸಿಸ್ಟರ್ ಅವ್ರ ಡಾಕ್ಟರ್ ಬಿ ಇವ್ರು ಪ್ರಾವಿದವ್ರು। ಇಲ್ಲಿಂದ ತಗೊಂಡು ಸುಮ್ಮನೆ ಅಲ್ಲಿ ಇಲ್ಲಿ ಒಡ್ಮೇಲೆ ನಮ್ಗೆ ಒಬ್ರು ಡಾಕ್ಟರ್ ಹೇಳಿದ್ರು ಅದು ದೊಡ್ಡ ಸ್ಕ್ಯಾನಿಂಗ್ ಮಾಡಿ ತೋರಿಸಿದ್ರು ಅವಾಗ ಇದ್ರಾಗ ಬಾತ್ರೂಮ್ ಪೈಪ್ ಬಂದ್ ಮಾಡಿಂದದ ಆಕಿ ಉಳಿಯಲ್ ನೋಡ್ರಿ ಅಂತ ಹೇಳಿದ್ರು। ಅಲ್ಲಿ ಹೋಗಿ ಆ ಡಾಕ್ಟರ್ ಕೈಕಾಲು ಹಿಡ್ಕೊಂಡು ಏನೇ ಮಾಡಿದೆವು ಆಪರೇಷನ್ ಮತ್ತೆ ಡಬಲ್ ಮಾಡ್ತಿದ್ದೇವು ಸರ್। ಆಕಿಗೆ ಹಾದಿ ನಡಿಲಾಕ್ ಬರಲ್ದು ಕುಂತ ಹೇಳಕ್ ಈಗ ಒಬ್ಬರು ಮನುಷ್ಯರ್ ಸೋರ್ಸ್ಲಾಕ್ ಬೇಕು, ನಾವು ದಂಧೆ ಮಾಡ್ಸ ನಮ್ಗೆ ಹೊಟ್ಟಿ ತುಂಬಲ್ಲ ಆಕಿ ಹಿಡ್ಕೊಂಡೀಗ ನಾ 2 ತಿಂಗಳಾಯ್ತು ಮನೆ ಕುಂತಿದ್ದೆ। ಕೇಳಕ್ ಹೋದ್ರೆ ಇದಕ್ಕೆ ನನ್ಗೆ ಸಂಬಂಧ ಇಲ್ಲಲ್ಲ ತರ ನನ್ ಕೂಸಿಗೆ ನ್ಯಾಯ ಕೊಡ್ಲಿ, ಅವ್ ಗಂಡು ಮಕ್ಳು ತಗೊಂಡ್ ಆಕಿ ಹಂಗ್ ಬದುಕಬೇಕು। ಈಗ ಆಕಿಗೆ 5-6 ವರ್ಷ ಆಕಿ ದಂಧೆ ಇದಾಕಿಲ್ಲ, ಅವ್ರು ಇಟ್ ಕೊಯ್ದಾರ ಅವ್ರ ಬಿ ಪೂರಾ ಹೊಟ್ಟಿ ಕೊಯ್ದ ಆಕಿಗೆ ಹೇಳಕ್ ಬರ್ಲಂಟದ ಆಕಿಗೆ ತನ್ನ ಹಾಕ್ಲಕ್ ನಾವ್ ಕೈಲಿ ಉಣಿಸ್ಬೇಕಾಗತ್ತ। ಸುಗಂಧ ರೀ ನನ್ನ ಹೆಸರು ಕಲ್ಯಾಣರಾವ್ ಭೋಸಲೆ, ಜಿಲ್ಲಾ ಸಂಚಾಲಕ್ ಬೀದರ್। ಇವತ್ತಿನ ದಿವಸ ನಾವು ಏನು ಮನವಿ ಪತ್ರ ಕೊಡ್ತಿದ್ದೆವು। ಇವತ್ತು ಒಂದು 20 ದಿವಸ ಆಯ್ತು ಡಾಕ್ಟರ್ ಗೌರ್ಮೆಂಟ್ ಸರ್ಕಾರಿಯಲ್ಲಿ ಒಬ್ಬ ಡಾಕ್ಟರ್ ಅವರಾದ್ರಿಂದ ಬಂದು ಒಂದು ಪ್ರೈವೇಟ್ ಹಾಸ್ಪಿಟಲ್ ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ ಅಂದ್ರೆ ಅದು ಭಾಳ ಅನ್ಯಾಯ ಆಗಿದೆ। ಆ ಎಮ್ಮಗೆ ಸುಮಾರು ಏನೇನೋ ಒಂದು 8-9 ಲಕ್ಷ ರೂಪಾಯಿ ದುಡ್ಡು ತಗೊಂಡು ಆ ಎಮ್ಮಗೆ ಇನ್ನೂ ತನಕ ಟ್ರೀಟ್ಮೆಂಟ್ ಆಗಿಲ್ಲ। ಅದು ದಯಮಾಡಿ ಅದು ಗೌರ್ಮೆಂಟ ಅಥವಾ ಪ್ರೈವೇಟ ನಮಗೆ ಇದು ಬೇಕಾಗಿತ್ತು। ಆ ಬಗ್ಗೆದಾಗ
ಅವ್ರ ಕೂಡಲೇ ಆಕ್ಷನ್ ತಗೋಬೇಕಂತ ಹೇಳಿ ನಾನು ಮಾಡ್ಕೊಳ್ತೇನೆ. ಇದೇ ಅಲ್ಲ, ಪ್ರೈವೇಟ್ ಆಗಲಿ ಯಾವುದೇ ಆಗಲಿ ಅವ್ರ ನೌಕರಿ ಬಿಟ್ಟು ತಮ್ಮ ಸ್ವಂತ ಪ್ರೈವೇಟ್ ಟ್ರೀಟ್ಮೆಂಟ್ ಕೊಡ್ಬೇಕಂತ ಹೇಳಿ ನಾನು ಮಾಡ್ತೇನೆ. ಇದಕ್ಕಾಗಿ ಆ ಸುಮಲತಾ ಅಂಬಾರ್ ಮೇಲೆ ಕೂಡಲೇ ತನಿಖೆ ಆಗ್ಬೇಕಂತ ನಾನು ಕೇಳಿಕೊಳ್ತೇನೆ. ಅವ್ರ ತಾಲೂಕ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಇಲ್ಲಿ ಪ್ರವೇರಿ ಅಲ್ಲಿ ಬಂದು ಸರ್ ದೋನ್ ಆಗಲಿ ತೀನ್ ಆಗಲಿ ಆ ಡೇಟ್ ಅದು ಎಷ್ಟೇ ಯಾವ ಟೈಮಿಗೆ ಆ ಟೈಮಿಗೆ ಬರೋಂಗಿಲ್ಲ. ಯಾವ ಬಂದಾಗ ಮಾಡೋದು ಹೋಗೋದಷ್ಟೇ. ಅದು ಹೇಳಕ್ಕೆ ಯಾರಿಲ್ಲ. ಈಗ DHO ಕೇಳಿದ್ರೆ ಅವ್ರ ನಮ್ಮ ಏನು ಬರೋದು ಹೇಳ್ತಾರೆ. ಈಗ ಅವರು ಬೈ ಚಾನ್ಸ್ ಬಂದು ಅವ್ರ ಮೇಲೆ ಆ್ಯಕ್ಷನ್ ಆಗಲಿಲ್ಲ ಅಂದ್ರೆ ಮತ್ತೆ ನಾವು ಬರುತ್ತೆ ಮುಂದೆ ಇಲ್ಲೇ ನಾವು ಧರಣ ಮಾಡಿ ಊಟ ವ್ಯವಸ್ಥೆ ಇಲ್ಲೇ ಮಾಡ್ತೀವಿ ಅಂತ ಹೇಳಿ ನಾನು ಪ್ರವೀಣ್ ಸರ್ ಸುಮಾರು ಈಗ ಒಂದು ತಿಂಗಳಾಯ್ತು ಅವರು ಸರಿ ಬಂದು ನೋಡ್ತಾರ. ಇಲ್ಲಾಂದ್ರೆ ಜಾಸ್ತಿ ರಾಜ್ಯ ಎಂಬುದು ಹೇಳೋದು. ದುಡ್ಡಂತೂ ಹೊರಗೆ ಗ್ಯಾರಂಟಿ. ಸರ್ಕಾರಿ ಆಸ್ಪತ್ರೆ ಬಂದಿರೋ ಪೇಷಂಟ್ ನ ಖಾಸಗಿ ಆಸ್ಪತ್ರೆ ಅವರೇ ಕರ್ತಾ ಇದ್ದಾರೆ. ಅವ್ರ ಚಿಪ್ಪು ಆಳ್ಕೊ ಕುಳಿತಿದ್ದಾರೆ. ಆಗ ಡ್ಯೂಟಿ पगार चालू ಆಗಬೇಕು. ಈಗ ದುಡ್ಡು देश विदेश और स्थानीय समाचारों के लिए चैनल को लाइक, शेयर और सब्सक्राइब कीजिए।